ಕರುನಾಡಿಗೆ ನಮಸ್ಕಾರ. ಇವತ್ತು 6 ಡಿಸೆಂಬರ್ 2025, ನಾಳೆ 7 ಡಿಸೆಂಬರ್ 2025ರಂದು ಕರ್ನಾಟಕ TET ಪರೀಕ್ಷೆ ನಡೆಯಲಿದೆ. ಪೇಪರ್ 1 ಮತ್ತು ಪೇಪರ್ 2 ಇಂಗ್ಲಿಷ್ ಈ ಭಾಷೆಯಲ್ಲಿ ಒಂದು ಕ್ವಶನ್ ಪ್ರತಿ ಬಾರಿ ಕೇಳುತ್ತಾರೆ. ಅದು ಫಿಗರ್ ಆಫ್ ಸ್ಪೀಚ್, ಅಲಂಕಾರದ ಮೇಲಿಂದ. ಇಲ್ಲಿ ನಾನು ನಿಮಗೆ ಕೆಲವೊಂದು 8 ಅಲಂಕಾರಗಳ ಬಗ್ಗೆ ನೋಡೋಣ. ಡೆಫಿನೆಟ್ ಯು ವಿಲ್ ಗೆಟ್ 1 ಮಾರ್ಕ್. ಮೊದಲನೇದೈತಿ ಸಿಮಿಲಿ. ಸಿಮಿಲಿ ಎಂದರೆ ಏನು? ಎರಡು ಭಿನ್ನ ಭಿನ್ನ ಘಟಕಗಳು, ಆದರೆ ಎರಡೂ ಘಟಕಗಳಲ್ಲಿ ಒಂದು ಘಟಕ ಸಮಾನವಾಗಿದೆ. ಇದನ್ನು ತೋರಿಸುವ ಸಲುವಾಗಿ ಸಿಮಿಲಿ ಉಪಯೋಗ ಮಾಡುತ್ತಾರೆ. ಸಿಮಿಲಿ ಈ ವಾಕ್ಯವನ್ನು ನಾವು ಹೇಗೆ ಗೊತ್ತು ಹಿಡಿಯೋದು? ಈ ಸೆಂಟೆನ್ಸ್ದಲ್ಲಿ ಲೈಕ್, ಆಸ್ ಅಥವಾ ಸೋ ಈ ಶಬ್ದ ಇರುತ್ತದೆ ಸೆಂಟೆನ್ಸ್ ಒಳಗೆ. ಲೈಕ್ ಸಿಮಿಲಿ ವಾಕ್ಯ ಹೆಂಗೆ ಗೊತ್ತು ಹಿಡಿದ್ರಿ? ಸೆಂಟೆನ್ಸ್ ಒಳಗೆ ಲೈಕ್ ಇರುತ್ತದೆ, ಲೈಕ್ ಅನ್ನುವ ಪದ. ಆಸ್ ಸೋ. ದಾನಯ್ಯ ಸರ್ ಈಸ್ ಆಸ್ ಬ್ಲ್ಯಾಕ್ ಆಸ್ ಕೋಲ್. ದೊಡ್ಡಣ್ಣ ಈಸ್ ಆಸ್ ಫ್ಯಾಟ್ ಆಸ್ ಸ್ಮಾಲ್ ಎಲಿಫೆಂಟೋ. ದೊಡ್ಡಣ್ಣ ಇವರು ಆನೆಯ ಮರಿ ಇದ್ದ ಹಾಗೆ. ಲೈಕ್. he is brave like lion. ಅವನು ಸಿಂಹದ ಹಾಗೆ ಬ್ರೇವ್ ಇದ್ದಾನೆ. ನೋಡ್ರಿ, ಲೈಕ್ ಸೆಂಟೆನ್ಸ್ ಒಳಗೆ ಲೈಕ್ ಇತ್ತಂದ್ರೆ ಇದು ಸಿಮಿಲಿ ಸೆಂಟೆನ್ಸ್, ಸಿಮಿಲಿ ಫಿಗರ್ ಆಫ್ ಸ್ಪೀಚ್. ವಾಕ್ಯದೊಳಗೆ ಆಸ್ ಹಿಸ್ ಮಸಲ್ಸ್ ಆರ್ ಆಸ್ ಹಾರ್ಡ್ ಆಸ್ ಸ್ಟೀಲ್. ಅವನ ಮಸಲ್ಸ್ ಇದು ಸ್ಟೀಲದ ಹಾಗೆ ಕಠಿಣವಾಗಿದೆ. ನೋಡ್ರಿ, ಆಸ್ she is so beautiful. So ಸಿಮಿಲಿ. ಇನ್ನು ಮೆಟಫರ್, ಎರಡೂ ಘಟಕಗಳು ಒಂದೇ ಇವೆ ಎಂದು ತೋರಿಸುವುದಕ್ಕೆ ಮೆಟಫರ್ ಉಪಯೋಗ ಮಾಡುತ್ತಾರೆ. ಮೆಟಫರ್ದೊಳಗೆ ಲೈಕ್ ಆಸ್ ಇರುವುದಿಲ್ಲ. ನೋಡ್ರಿ, he was a lion in the war. ಆ ಯುದ್ಧದಲ್ಲಿ ಅವನು ಸಿಂಹನಾಗಿದ್ದನು, ಅವನು ಸಿಂಹದ ಹಾಗೆ ಇದ್ದನು. ಹಂಗಲ್ಲ, he is a lion. ಡಾಕ್ಟರ್ ವಿಷ್ಣುವರ್ಧನ್ is a lion of ಕನ್ನಡ ಫಿಲ್ಮ್ ಇಂಡಸ್ಟ್ರಿ. lion. he is like a lion. ಲೈಕ್ ಬರ್ತಂದ್ರೆ ಸಿಮಿಲಿ. he was a lion. he ಮತ್ತು lion ಎರಡೂ ಒಂದೇ ಅದಾವ ಇಲ್ಲಿ. he was a lion in the war. life is a jewel. life is like a jewel ಅಲ್ಲ, ಲೈಕ್ ಬಂತಂದ್ರೆ ಸಿಮಿಲಿ. ಮೆಟಫರ್ ಲೈಫ್ ಮತ್ತು ಜೆವೆಲ್ ಎರಡೂ ಒಂದೇ ಅದಾವ್ರಿ. ಲೈಫ್ ಈಸ್ ಅ ಜೆವೆಲ್. ಜೆವೆಲ್ ಎಷ್ಟು ಬೆಲೆ ಇದೆ ಅಷ್ಟು ಲೈಫ್ ಬೆಲೆ ಇದೆ. ಲೈಫ್ ಈಸ್ ಜೆವೆಲ್, ವ್ಯಾಲ್ಯೂ ಇಟ್. ಫ್ರೆಂಡ್ಶಿಪ್ ಈಸ್ ಅ ಗೋಲ್ಡನ್ ಚೈನ್. ಗೋಲ್ಡನ್ ಚೈನ್ ಮತ್ತು ಫ್ರೆಂಡ್ಶಿಪ್ ಎರಡೂ ಒಂದೇ. ಇದ್ರದ್ದು ವ್ಯಾಲ್ಯೂ ಇದಕ್ಕೆ ವ್ಯಾಲ್ಯೂ ಇದು. ಮೆಟಫರ್ದಲ್ಲಿ ಲೈಕ್ ಆಸ್ ಸೋ ಇರುವುದಿಲ್ಲ. ಸಿಮಿಲಿಯಲ್ಲಿ ಲೈಕ್ ಆಸ್ ಸೋ ಇರುತ್ತದೆ. ಪ್ಲೀಸ್ ನೆನ್ಪಿಡ್ರಿ ಅದು. ಆಮೇಲೆ ಪರ್ಸೋನಿಫಿಕೇಶನ್, ನಿರ್ಜೀವ ವಸ್ತುವಿಗೆ ಜೀವ ಇರುವ ಗುಣಗಳು ಬಂದರೆ ಅದಕ್ಕೆ ಪರ್ಸೋನಿಫಿಕೇಶನ್ ಎಂದು ಕರೆಯುತ್ತಾರೆ. ಪರ್ಸೋನಿಫಿಕೇಶನ್. ಮೈ ಪೆನ್ಸಿಲ್ ಈಸ್ ಕ್ರೈಯಿಂಗ್. ಮೈ ಪೆನ್ಸಿಲ್ ಈಸ್ ಕ್ರೈಯಿಂಗ್. ನನ್ನ ಪೆನ್ಸಿಲ್ ಅಳುತ್ತಿದೆ. ವೆನ್ ಐ ಹೋಲ್ಡ್ ಟೈಟ್ಲಿ ಮೈ ಪೆನ್ಸಿಲ್ ಈಸ್ ಒದ್ದಾಡಿಂಗ್. ಒದ್ದಾಡ್ತದೇನ್ರಿ ಇದು? ಅದೇ ಒಂದು ನಾಯಿ ಮರಿಗಿನ ಒತ್ತಿ ಹಿಡಿದಂದ್ರೆ ಅದು ಒದ್ದಾಡ್ತದೆ. ಬೆಕ್ಕಿನ ಮರಿಗೆ ಒತ್ತಿ ಹಿಡಿದಂದ್ರೆ ಪೆನ್ಸಿಲ್ ಒತ್ತಿ ಹಿಡಿದ್ರೆ ಅದು ಅಳ್ತದೇನ್ರಿ? ಇಲ್ಲ. ಒತ್ತಿ ಹಿಡಿದಾಗ ನನ್ನ ಪೆನ್ಸಿಲು ಅಳುತ್ತಿತ್ತು. ಪರ್ಸೋನಿಫಿಕೇಶನ್. ಸ್ಟಾರ್ಸ್ ಡಾನ್ಸ್ಡ್ ಇನ್ ದ ಸ್ಕೈ.
ನಕ್ಷತ್ರಗಳು ಡಾನ್ಸ್ ಮಾಡುತ್ತಿವೆ ನೋಡ್ರಿ. ನಕ್ಷತ್ರ ಇದು ಡಾನ್ಸ್, ಇದು ಜೀವ ಇರುವ ಫೀಲಿಂಗ್ಸ್ ಇದರಲ್ಲಿ ತೋರಿಸುತ್ತದೆ. ವಾಟರ್ ಎಂದ್ರೆ ಓಡುತ್ತದೇನ್ರಿ, ಓಡೋದು ಇದು ಸಜೀವ. ಅದ್ರ ರನ್ನಿಂಗ್ ವಾಟರ್. ಫ್ಲವರ್ ಎಂದ್ರೆ ನಗುತ್ತದೇನ್ರಿ, ಸ್ಮೈಲಿಂಗ್ ಫ್ಲವರ್ ಪರ್ಸೋನಿಫಿಕೇಶನ್. ಸ್ಟೋನ್ಸ್ ಕ್ರೈಡ್ ವೆನ್ ಐ ಸ್ಯಾಟ್ ಆನ್ ದ ಸ್ಟೋನ್. ನಾನು ಕಲ್ಲಿನ ಮೇಲೆ ಕುಳಿತಾಗ ಕಲ್ಲು ಅಳುತ್ತಿತ್ತು. ಅಣ್ಣ ನನ್ನ ಮೇಲೆ ಯಾಕೆ ಕೂತಿದ್ದು ಓಯಪ್ಪ ಅಂತ. ಕಲ್ಲೆಂದ್ರೆ ಅಳ್ತದೇನ್ರಿ? ಇಲ್ಲ. ಕಲ್ಲಿನ ಮೇಲೆ ಕುಳಿತಾಗ ಕಲ್ಲು ಮೆತ್ತಗೆ ಹತ್ತಿತ್ತು. ಕಲ್ಲೆಂದ್ರೆ ಮೆತ್ತಗೆ ಹತ್ತದೇನ್ರಿ? ಇಲ್ಲ. ಅಂದ್ರೆ ಮನುಷ್ಯನ ಭಾವನೆಗಳನ್ನ ಪಕ್ಷಿ, ಪ್ರಾಣಿ ಅಥವಾ ನಿರ್ಜೀವ ವಸ್ತುವಿನಲ್ಲಿ ಜೀವದ ಗುಣಧರ್ಮಗಳು ಬರುತ್ತಿದ್ದಾರೆ, ಅದಕ್ಕೆ ಪರ್ಸೋನಿಫಿಕೇಶನ್. ಓಕೆ, ನೆಕ್ಸ್ಟ್ ಅಲಿಟ್ರೇಷನ್. ಅಲಿಟ್ರೇಷನ್ ನಾವೇನ್ ಕರಿತೀವಿ? ಅಲಿಟ್ರೇಷನ್ ಒಳಗ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದು ಫಸ್ಟ್ ಲೆಟರ್ ಅದು ಸೇಮ್ ಇರುತ್ತದೆ. ಅಲಿಟ್ರೇಷನ್ ಒಳಗೆ ರಿಪಿಟೇಷನ್ ಆಫ್ ಲೆಟರ್ ಅಥವಾ ರಿಪಿಟೇಷನ್ ಆಫ್ ಸೌಂಡ್ ಆಫ್ ಲೆಟರ್. ಎಸ್, ಅಲ್ಲಿ ಸೌಂಡ್ ರಿಪೀಟ್ ಆಗುತ್ತದೆ. ಸೌಂಡ್ ರಿಪೀಟ್ ಆಗುತ್ತದೆ. ಶಿ ಶೆಲ್ಸ್, ಶಿ ಶೋರ್, ಇನ್ ಅ ಶಿ ಶೋರ್. ಶಿ ಶೆಲ್ಸ್, ಶಿ ಶೋರ್, ಇನ್ ದ ಶಿ ಶೆಲ್. ತಿಳಿತ್ರಿ? ಕಾಂಗ್ಳೆ ಕಾಳವೈ ಕಲ್ಲನ್ನ ಕರಕರನೆ ಕರಗಿಸಿದಳು. ಮಾಮ ಮಾಮಿಗೆ ಮಾರಿದನು. ಇವ್ವ, ಮಾಮ ಮಾಮಿಗೆ ಮಾರಿದನು. ಬಾಬಾ ಬಾಬಿಗೆ ಬಕ ಬಕ ಬಾರಿಸಿದನು. ನೋಡ್ರಿ ಏನತ್ರಿ? ಕಾಕ ಕಾಕಿಗೆ ಕತ್ತರಿಂದ ಕತ್ತರಿಸಿದನು. ಯಪ್ಪ. ಕಾಕು ಕಾಕಾಗೆ ಕತ್ತರಿಂದ ಕತ್ತರಿಸಿದಳು. ಕ ರಿಪೀಟ್ ಅಂತ ನೋಡ್ರಿ. ಅಲಿಟ್ರೇಷನ್ ಅಂತೇಳಿ ಕರಿತಾರೆ ಅದು. ಇಲ್ಲಿ ನೋಡ್ರಿ, ಬ್ಯೂಟಿಫುಲ್ ಬರ್ಡ್, ಬಿ. ಓಕೆ, ಸೌಂಡ್ ರಿಪೀಟ್ ಆಗುತ್ತದೆ. ಸ್ಯಾಡ್ ಸಾಂಗ್, ಎಸ್. ಸ್ಟೆಪ್ಪಿಂಗ್ ಸ್ಟೋನ್, ಎಸ್. ಅಲಿಟ್ರೇಷನ್. ಕೊಟ್ಟ ವಾಕ್ಯದಲ್ಲಿ ಶಬ್ದದ ಮೊದಲನೆಯ ಸೌಂಡು ಎರಡನೇ ಶಬ್ದದ ಮೊದಲನೇ ಸೌಂಡು ಸೇಮ್ ಆಗಿರುತ್ತದೆ. ಸಿಟಿ, ಸೈಟ್, ಸ. ಸ್ಪೆಲ್ಲಿಂಗ್ ಬೇರೆ ಬೇರೆ ಇದ್ರೂ ಉಚ್ಚಾರ ಒಂದೇ ಅದು. ಸಿಟಿ, ಸೈಟ್. ನೋ ಒನ್ ನೋಸ್, ನೋ. ಇದು ಕೆ ಅದ್ರಿ, ಇದು ಎನ್ ಅದ್ರಿ. ಅಲಿಟ್ರೇಷನ್ ಆಗ್ತದೇನ್ರಿ ಉಚ್ಚಾರದಿಂದ. ನೋ ಒನ್ ನೋಸ್. ನೋಡ್ರಿ ಇದು ಸೆಂಟೆನ್ಸ್. ಕೌಸ್ ಅಂಡ್ ಕಾರ್ಟ್ಸ್ ಕ್ಯಾನ್ ಕ್ರಾಸ್ ಇಟ್ ವಿತ್ ಈಸ್. ಸಿ. ಕೌಸ್ ಕಾರ್ಟ್ಸ್ ಕ್ಯಾನ್ ಕ್ರಾಸ್. ಸಿ. ರಿಪೀಟ್ ಆಗ್ಯದ. ಅಲಿಟ್ರೇಷನ್ದೊಳಗ ಸೌಂಡ್ ರಿಪೀಟ್ ಆಗುತ್ತದೆ. ಇನ್ನು ಓನೋಮೊಟೋಪಿಯಾ ಒಂದು ಶಬ್ದವು ಅದರ ಸೌಂಡ್ ಅನ್ನು ತೋರಿಸುತ್ತದೆ. ಅದರ ಧ್ವನಿ ಮತ್ತು ಶಬ್ದ ಎರಡೂ ಮ್ಯಾಚ್ ಮಾಡುತ್ತದೆ. ಒಂದು ಶಬ್ದದ ಧ್ವನಿಯನ್ನು ಪ್ರತಿಬಿಂಬಿಸುವ ಅಲಂಕಾರಕ್ಕೆ ಓನೋಮಟೋಪಿಯಾ ಎಂದು ಕರೆಯುತ್ತಾರೆ. ಸಿಂಹ ಗರ್ಜನೆ, ಗರ್ಜನೆ. ಲಾಯನ್ಸ್ ರೋರ್ ಅಂದ ತಕ್ಷಣ ನಮಗೆ ಲಾಯನ್ ನೆನಪಿಗೆ ಬಂದ್ಬಿಡ್ತಾರೆ. ಸೌಂಡ್ ಮತ್ತು ವರ್ಡ್ ನೋಡ್ರಿ. ಟಿಕ್ 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 ಅಂದ್ರೆ ಅದು ಗಡಿಯಾಳದ ಟಿಕ್ 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 ವಾಚ್ ಸೌಂಡ್. ರೋರ್ ಅಂದ್ರೆ ಲಾಯನ್. ಚಿರ್ಪಿಂಗ್ ಮೈನಾದು ಸೌಂಡ್ ಚಿರ್ಪಿಂಗ್. ಜಾಕಲ್ಸ್ ಹೌಲ್, ನರಿಯು ಕೂಗುತ್ತದೆ. ಶಬ್ದವು ವ್ಯಕ್ತಪಡಿಸುವಾಗ ಶಬ್ದದ ಧ್ವನಿಯಲ್ಲಿ ನಾವು ವ್ಯಕ್ತಪಡಿಸುತ್ತೇವೆ, ಅದಕ್ಕೆ ಓನೋಮೊಟೋಪಿಯಾ. ನೆಕ್ಸ್ಟ್ ಆಂಟಿಥೆಸಿಸ್. ಆಂಟಿ ಅಂದ್ರೆ ವಿರುದ್ಧ, ಥೇಸಿಸ್ ಅಂದ್ರೆ ಸ್ಟೇಟ್ಮೆಂಟ್. ಒಂದು ಸೆಂಟೆನ್ಸ್ ಅದೊಳಗ ಎರಡು ವಿರುದ್ಧ ಪದಗಳನ್ನು, ಎರಡು ವಿರುದ್ಧ ಸೆಂಟೆನ್ಸ್ ಅನ್ನ, ಎರಡು ವಿರುದ್ಧ ಅಪೋಸಿಟ್ ವರ್ಡ್ ಅನ್ನ ಒಂದು ಸೆಂಟೆನ್ಸ್ ಹಾಕಿ ನಾವು ಬರೆಯುತ್ತೇವೆ. ಹಗಲು ಇರುಳು ಅವನು ಅಭ್ಯಾಸ ಮಾಡಿದನು. ಹಗಲು ಮತ್ತು ರಾತ್ರಿ ಕೂಡಿ ಅಭ್ಯಾಸ ಮಾಡಿದನು. ಕೆಳಗೆ ಮೇಲೆ ನೋಡ್ರಿ. ಅಪ್ ಅಂಡ್ ಡೌನ್ಸ್ ದ ಹಿಲ್ಸ್ ದೇ ಫ್ಲೂ. ಅಪ್ ಡೌನ್ ಎರಡು ಅಪೋಸಿಟ್ ವರ್ಡ್ ಅದ ನೋಡ್ರಿ. ಅಪ್ ಅಂಡ್ ಡೌನ್ ದ ಹಿಲ್ಸ್ ದೇ ಫ್ಲೂ.
ಅಪ್ ಅಂಡ್ ಡೌನ್ಸ್ ಅಪೋಸಿಟ್ ವರ್ಡ್. ಫ್ರೆಂಡ್ಶಿಪ್ ಕಾಂಟ್ ಬಿ ಬೌಟ್ ಅಂಡ್ ಸೋಲ್ಡ್. ಖರೀದಿ ಮಾಡು ಮತ್ತು ಮಾರಾಟ ಮಾಡು ಅಪೋಸಿಟ್ ವರ್ಡ್ ಅದಾವ ನೋಡ್ರಿ. ಆಂಟಿಥೆಸಿಸ್, ಒಂದೇ ವಾಕ್ಯದಲ್ಲಿ ಎರಡು ಅಪೋಸಿಟ್ ಸೆಂಟೆನ್ಸ್ಗಳು ಕೂಡಿದ್ದರೆ ಅಥವಾ ಒಂದೇ ವಾಕ್ಯದಲ್ಲಿ ಎರಡು ಅಪೋಸಿಟ್ ವರ್ಡ್ಗಳು ಕೂಡಿದ್ದರೆ ಅದಕ್ಕೆ ಆಂಟಿಥೆಸಿಸ್ ಎಂದು ಕರೆಯುತ್ತಾರೆ. ರಿಪಿಟೇಷನ್, ರಿಪಿಟೇಷನ್ ಅಂದ್ರೆ ಮರಳಿ ಮರಳಿ, ಒಂದು ವಾಕ್ಯದಲ್ಲಿ ಒಂದು ಶಬ್ದವು ಮರಳಿ ಮರಳಿ ಬರುತ್ತಿದ್ದರೆ, ರಿಪೀಟ್ ಬರುತ್ತಿದ್ದರೆ ಅದಕ್ಕೆ ರಿಪಿಟೇಷನ್ ಎಂದು ಕರೆಯುತ್ತಾರೆ. ಸೆಂಟೆನ್ಸ್ ಒಳಗ ಒಂದು ವರ್ಡ್ ರಿಪೀಟ್ ಆಗ್ತದೆ. ಇಲ್ಲೊಂದು ಸೆಂಟೆನ್ಸ್ ಕೊಟ್ಟ ನಾವು, ವೈ ದಿಸ್, ವೈ ದಟ್, ವೈ ದೆನ್, ವೈ ನೌ, ವೈ ನಾಟ್. ಇಲ್ಲಿ ವೈ ರಿಪೀಟ್ ಬಂದದ್ರಿ. ವೈ ಇದು ಸೆಂಟೆನ್ಸ್ ಐತಿ. ಅಥವಾ ಒಂದು ವರ್ಡ್ ರಿಪೀಟ್ ಬರುತ್ತಿದ್ದಾರೆ ಅದಕ್ಕೆ ರಿಪಿಟೇಷನ್ ಎಂದು ಕರೆಯುತ್ತಾರೆ. ಸೊ ಪ್ಲೀಸ್, ಸಿಮಿಲಿ, ಮೆಟಾಫೋರ್, ಪರ್ಸೋನಿಫಿಕೇಶನ್, ಇನ್ನೊಂದು ಬರ್ತದೆ ಹೈಪರ್ ಬೋಲ್ ಅಂದ್ರೆ ಅತಿಶಯೋಕ್ತಿ. ಒಂದು ಶಬ್ದವನ್ನ, ಒಂದು ವಾಕ್ಯವನ್ನ, ಒಂದು ಘಟನೆಯನ್ನ ಬಹಳಷ್ಟು ವಿಸ್ತಾರವಾಗಿ, ಬಹಳ ದೊಡ್ಡದಾಗಿ ಹವ ಹಾಕಿ ನಾವು ಹೇಳುವುದಕ್ಕೆ ಹೈಪರ್ ಬೋಲ್ ಎಂದು ಕರೆಯುತ್ತಾರೆ. ಹೈಪರ್ ಬೋಲ್, ಎಕ್ಸಾಗರೇಟೆಡ್, ಬಹಳ ವಿಸ್ತಾರವಾಗಿ ಬರೆಯೋದು. ದಾನಯ್ಯ ಸರ್ ಒಂದೇ ವೇಗದಲ್ಲಿ ಎಲ್ಲಾ ರಾಜ್ಯವನ್ನು ಓಡಿ ಬಂದನು. ಒಂದೇ ಸಲ ಓಡಿ ಬರೋದಕ್ಕಾಗ್ತೈತ್ರಿ? ದಾನಯ್ಯ ಸರ್ಗೆ ನೀರಡಿಕೆ ಆದರೆ 3 ಸಮುದ್ರದ ನೀರನ್ನು ಕುಡಿದನು. 3 ಸಮುದ್ರ ನೀರು ಕುಡಿದಾತೇನ್ರಿ? ಅತಿಶಯೋಕ್ತಿ. ನನಗೆ ಸಿಟ್ಟು ಬಂದರೆ ಭೂಮಿಯನ್ನು ಸೀಳುತ್ತೇನೆ. ಭೂಮಿ ಸೀಳದಾತೇನ್ರಿ? ಅತಿಶಯೋಕ್ತಿ. ನನಗೆ ಒಂದು ವೇಳೆ ನಿದ್ದೆ ಬಂದರೆ 6 ತಿಂಗಳು ನಾನು ಮಲಗುತ್ತೇನೆ. ನೋಡ್ರಿ ಹೆಂಗತ್ತದ, ಅತಿಶಯೋಕ್ತಿ. ನಾನು ಕರೆದರೆ ಇಡೀ ಕರ್ನಾಟಕ ನನ್ನ ಬೆನ್ನ ಹತ್ತಿ ಬರುತ್ತದೆ. ಏಯಪ್ಪ, ಅತಿಶಯೋಕ್ತಿ. ನಾನು ಮನಸ್ಸು ಮಾಡಿದರೆ ಇಡೀ ಕರ್ನಾಟಕವನ್ನು ನನ್ನ ಕೈಯಲ್ಲಿ ಹಿಡಿಯಬಲ್ಲೆ. ಅತಿಶಯೋಕ್ತಿ. ಹಿ ರನ್ಸ್ ಫಾಸ್ಟರ್ ದ್ಯಾನ್ ವಿಂಡ್ಸ್. ಹಿ ರನ್ಸ್ ಫಾಸ್ಟರ್ ದ್ಯಾನ್ ವಿಂಡ್ಸ್. ಗಾಳಿಯ ವೇಗಕ್ಕಿಂತ ಅವನು ಓಡುತ್ತಾನೆ. ಹೈಪರ್ ಬೋಲ್ ಸೆಂಟೆನ್ಸ್. ಹಿ ಕ್ರೈಡ್ ಬಕೆಟ್ ಫುಲ್ ಆಫ್ ವಾಟರ್. ಯಪ್ಪ, ಬಕೆಟ್ ಅದು ತುಂಬಾ ಹತ್ತನು. ಅತ್ತಾಗ ನೋಡ್ರಿ, ಅವನ ಕೈ ಅದು ಒಂದು ನಾಟಕದೊಳಗೆ ಬರ್ತದೆ, ಹ್ಯಾಮ್ಲೆಟ್, ಕಿಂಗ್ ಲಿಯರ್ದೊಳಗೆ. ಎಸ್, ಅವನು ಹಿಂಗ ನಮ್ಮ ಕೈ ತೊಳ್ಕೊಬೇಕಾದ್ರೆ ಇಡೀ ಸಮುದ್ರದ ನೀರು ಬಳಸಿದಾಗ ಕೂಡ ನನ್ನ ಕೈ ತೊಳೆಯಲು ಸಾಧ್ಯವಿಲ್ಲ, ನನ್ನ ಕೈಗೆ ರಕ್ತ ಹತ್ತಿದೆ. ಅತಿಶಯೋಕ್ತಿ ಸೆಂಟೆನ್ಸ್ ಹೈಪರ್ಬೋಲ್ ಎಂದು ಕರೆಯುತ್ತಾರೆ. ಸೊ ಥ್ಯಾಂಕ್ ಯು, ನಮಸ್ಕಾರ.